ನಮಸ್ತೆ ಸ್ನೇಹಿತರೆ, ನಾನಿವತ್ತು ಮಾತನಾಡೋದಕ್ಕೆ ಬಂದಿರೋದು 1970ರ ದಶಕದ ಹಿನ್ನೆಲೆಯಲ್ಲಿದ್ದ ಸಿನಿಮಾದ ಬಗ್ಗೆ. ಸೊ ದಿ ರೈಸ್ ಆಫ್ ಅಶೋಕ ಒಂದು ಪೀರಿಯಡ್ ಆಕ್ಷನ್ ಡ್ರಾಮಾ ಚಿತ್ರ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಹೋರಾಟದ ಕತೆ, ನ್ಯಾಯಕ್ಕಾಗಿ ಹೋರಾಡುವ ನಾಯಕನ ಸಂಕಷ್ಟ ಮತ್ತು ಅದರ ಪಯಣದ ಕುರಿತಾದ ಕಥೆಗಳು ಈ ಚಿತ್ರದಲ್ಲಿ ಅನಾವರಣಗೊಳ್ತವೆ. ಸೊ ನೀನಾಸಂ ಸತೀಶ್ ಈ ಸಿನಿಮಾದ ನಾಯಕ, ಸಪ್ತಮಿ ಗೌಡ ಈ ಸಿನಿಮಾದ ನಾಯಕಿ, ಬಿ ಸುರೇಶ್, ಅಚ್ಯುತ್ ಕುಮಾರ್, ಸಂಪತ್ ಮೈತ್ರಿಯ, ಗೋಪಾಲಕೃಷ್ಣ, ದೇಶಪಾಂಡೆ, ಯಶ್ ಶೆಟ್ಟಿ ಇನ್ನು ಸಾಕಷ್ಟು ಕಲಾವಿದರು ನಟಿಸಿದ್ರೆ. ಬಿ ಸುರೇಶ್ ಈ ಸಿನಿಮಾದ ನಾಯಕನ ತಂದೆ ಅಂತಾನೆ ಹೇಳ್ಬೋದು. ಇದರ ಸಹ ನಿರ್ದೇಶಕರಾಗಿರ್ತಕ್ಕಂಥವ್ರು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಕಂಪ್ಲೀಟ್ ಮಾಡಿ ಇನ್ನೇನು ರಿಲೀಸ್ಗೆ ತಯಾರಾಗಿದೆ ಸಿನಿಮಾ. ಸಂಗೀತ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ತುಂಬಾನೇ ಅದ್ಭುತವಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ಸಿನಿಮಾ ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ಬಿಡುಗಡೆ ಆಗೋದಕ್ಕೆ ತಯಾರಾಗಿದೆ. ಇದೇ ಫೆಬ್ರವರಿ 27ರಂದು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ವೃದ್ಧಿ ಕ್ರಿಯೇಷನ್ಸ್ ಮತ್ತು ಸತೀಶ್ ಪಿಕ್ಚರ್ ಹೌಸ್ ಲಾಂಛನದಲ್ಲಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಹಾಗೆ ಈ ಸಿನಿಮಾದ ವಿಶೇಷತೆ ನೋಡೋದಾದ್ರೆ, ಪ್ರಾರಂಭದಲ್ಲಿ ಈ ಚಿತ್ರ ಅಶೋಕ ಬ್ಲೇಡ್ ಎಂದು ಹೆಸರಿಡಲಾಗಿತ್ತು. ಮತ್ತೆ ನಿರ್ಮಾಣದ ಮಧ್ಯದಲ್ಲಿ ನಿರ್ದೇಶಕರ ವಿಧಿಯ ಕಾರಣಾಂತರಗಳಿಂದ ನಿರ್ದೇಶಕರ ಬದಲಾವಣೆ ಆಗುತ್ತೆ. ಸೊ 3 ಭಾಷೆಗಳಲ್ಲಿ ಸಿನಿಮಾ ರೆಡಿ ಆಗುತ್ತೆ. ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ಸಿನಿಮಾ ರೆಡಿ ಆಗುತ್ತೆ. ಇದೇ 27ನೇ ತಾರೀಕು ರಿಲೀಸ್ಗೂ ಸಜ್ಜಾಗಿದೆ ಅಂತ ಹೇಳ್ಬೋದು. ಇದು ಒಂದು ರೀತಿಯ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಕಾಟೇರ ಹಾಗೂ ಲ್ಯಾಂಡ್ ಲಾರ್ಡ್ ಈ 2 ಸಿನಿಮಾಗಳು ಯಾವ ಬೇಸ್ ಮೇಲೆ ಕಥೆನ ಹೆಣೆದಿದಾರೋ ಅದೇ ರೀತಿಯಾಗಿ ಈ ಒಂದು ಸಿನಿಮಾ ಅಂದ್ರೆ ದಿ ರೈಸ್ ಆಫ್ ಅಶೋಕ ಅಂತಕ್ಕಂತ ಸಿನಿಮಾ ಕೂಡ ಒಂದು ರೀತಿಯಾಗಿ. ಯಾಕಂದ್ರೆ ಈ ಸಿನಿಮಾದ ಟ್ರೈಲರ್ ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಎಂತವರೆಗೂ ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಮತ್ತು ಕಾಟೇರ ಸಿನಿಮಾ ರೀತಿಯಾಗಿ ಇದೆ ಅಂತ. ಸೊ ಆ ಮಟ್ಟಕ್ಕೆ ಈ ಸಿನಿಮಾ ಐಪನ ಕ್ರಿಯೇಟ್ ಮಾಡಿದೆ. ಹಾಗೂ ನೀನಾಸಂ ಸತೀಶ್ ಅವರು ಈ ಸಿನಿಮಾದ ಮೂಲಕ ಒಂದು ಆಕ್ಷನ್ ಹೀರೋ ಆಗಿ ಹೊರಹೊಮ್ತಾರೆ ಅಂತ ಹೇಳ್ಬೋದು. ಅವರ ಕರಿಯರ್ ನಲ್ಲಿ ಈ ಸಿನಿಮಾ ಬಹು ದೊಡ್ಡದು ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರ್ತಕ್ಕಂತ ನಾಯಕಿ ಸಪ್ತಮಿ ಗೌಡ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನ ಮಾಡಿದರೆ, ಒಂದು ಒಳ್ಳೆ ಆಕ್ಟಿಂಗ್ ಅನ್ನ ಮಾಡಿದರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಈ ಸಿನಿಮಾದ ಪ್ರತಿ ಫ್ರೇಮ್ ಕೂಡ ತುಂಬಾನೇ ಅದ್ಭುತವಾಗಿದೆ. ಕಲರ್ ಗ್ರೇಡ್ ಆಗ್ಬೋದು, VFX ಆಗ್ಬೋದು, ಫೈಟಿಂಗ್ ಆಗ್ಬೋದು, ನಿಜಕ್ಕೂ ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ. ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಗುರು ನಿಮ್ಗೆ ಅನ್ಸುತ್ತೆ ಟ್ರೈಲರ್ ಈಗಾಗ್ಲೇ ರಿಲೀಸ್ ಆಗಿ ಧೂಳೆಬ್ಬಿಸ್ತಿದೆ ಅಂತ ಹೇಳ್ಬೋದು. ಸೊ ಟ್ರೈಲರ್ ನಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ. ಯಾಕಂದ್ರೆ ಟ್ರೈಲರ್ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ಮೇಲೆ ಸಿನಿಮಾ ಇನ್ ಯಾವ ಮಟ್ಟಕ್ಕೆ ಇಟ್ಟಾಗ್ಬೋದು ಅನ್ನೋದು ಎಲ್ಲರ ಅನಿಸಿಕೆ. ಹಾಗೂ ನೀನಾಸಂ ಸತೀಶ್ ಅವರಿಗೆ ಇದೊಂದು ದೊಡ್ಡ ಸಿನಿಮಾ ಹಾಗೂ ಆಕ್ಷನ್ ಸಿನಿಮಾ, ಒಂದು ಒಳ್ಳೆ ಸದಭಿರುಚಿಯ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿ ರೈಸ್ ಆಫ್ ಅಶೋಕ ಸಾಕಷ್ಟು ದಿನಗಳಿಂದ ಬಿಡುಗಡೆಗೆ ಕಾಯ್ತಾನೆ ಇತ್ತು. ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೆ ಇತ್ತು. ಫಸ್ಟ್ ಹೆಸರು ಬದಲಾವಣೆ ಆಯ್ತು, ನಿರ್ದೇಶಕರ ಬದಲಾವಣೆ ಆದ್ರು. ಸೊ ಸಿನಿಮಾ ಮಾತ್ರ ಬದಲಾಗ್ಲಿಲ್ಲ, ಸಿನಿಮಾದ ಕಂಟೆಂಟ್ ಮಾತ್ರ ಬದಲಾಗ್ಲಿಲ್ಲ. ಸಿನಿಮಾದ ಸ್ಟೋರಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಸಿನಿಮಾ ಯಥಾವತ್ತಾಗಿ ದಶಕದ ಕತೆ ಏನಿದೆಯೋ ಅದೇ ಕತೆನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರೆ. 1970ರ ದಶಕದ ಹಿನ್ನೆಲೆಯಲ್ಲಿ ಬಂದಂತ ಈ ಕತೆ ಈ ನೈಜ ಘಟನೆ ಅಂತಾನೆ ಹೇಳ್ಬೋದು. ಆ ತರ್ತಕ್ಕಂತ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕಂದ್ರೆ ಎಲ್ರಿಗೂ ತಲುಪುವಂತ ಸಿನಿಮಾ. ಸೊ ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೇನು 27ನೇ ತಾರೀಕು ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ದಯಮಾಡಿ ಒಂದೇ ಒಂದ್ಸರಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.